ಜಗತ್ತಿಗೆ ತೈಲ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಜಗತ್ತಿಗೆ ತೈಲ ಸಂಕಷ್ಟವನ್ನು ತಂದಿಟ್ಟಿದ್ದು ಯಾವುದು ಅಂತಂದರೆ ಈ ಯುದ್ಧ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವೆ ನಡೀತಾ ಇರುವಂಥ ಯುದ್ಧ. ಶ್ರೀಲಂಕಾದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಭಾರಿ ಸಮಸ್ಯೆ ಎದುರಾಗಿರೋದು ಇವತ್ತು. ನಾನು ಆಗಲೇ ಹೇಳ್ತಾ ಇದ್ದೆ, ಕೇವಲ 4 ಲೀಟರ್ ಪೆಟ್ರೋಲ್ ಕೂಡಿಟ್ಟಿದ್ದಂಥ ವ್ಯಕ್ತಿ 21 ದಿನಗಳ ಕಾಲ ಆತನಿಗೆ ಜೈಲು ಶಿಕ್ಷೆ ಆಗಿದೆ. ಅವನೇನು ಮಾಡ್ತಾನೆ ಪಾಪ? ಎಲ್ಲೋ ಪೆಟ್ರೋಲ್ ಸಿಕ್ತು ಅಂತ ತಗೊಂಬಂದು ಕೂಡಿಟ್ಕೊಂಡಿದ್ದ. ಅಷ್ಟಕ್ಕೆ ಅವನಿಗೆ 21 ದಿನ ಜೈಲು ಶಿಕ್ಷೆ ಶ್ರೀಲಂಕಾದಲ್ಲಿ. ಅಷ್ಟೇ ಅಲ್ಲ, 1,500 ಶ್ರೀಲಂಕಾ ರೂಪಾಯಿ ದಂಡವನ್ನು ವಿಧಿಸಿರೋದು. ಲಂಕಾದಲ್ಲಿ ಒಂದು ಕಾರ್ಗೆ 15 ಲೀಟ್ರ್ ಅಷ್ಟೇ ಹಾಕೋದು ಪೆಟ್ರೋಲ್. ಬಸ್ಗಳಿಗೆ ವಾರಕ್ಕೆ 60 ಲೀಟ್ರ್ ಅಷ್ಟೇ ಡೀಸೆಲ್ ಕೊಡೋದು. ಇವತ್ತು ಒಂದು ದಿನಕ್ಕೆ ಅಷ್ಟು ಬೇಕು ನಮಗೆ. 15 ಲೀಟ್ರ್ ದಿನಕ್ಕೆ ಬೇಕು, 60 ಲೀಟ್ರು ಬಸ್ಗೆ ಒಂದು ದಿನಕ್ಕೆ ಬೇಕು. ಅದು ಸಾಲಲ್ಲ. ಇವತ್ತು ಶ್ರೀಲಂಕಾದಲ್ಲಿ ಅಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನದಲ್ಲಿ ಏನಾಗಿದೆ, ಸರ್ಕಾರಿ ಇಲಾಖೆಗಳಿಗೆ ಇಂಧನ ಹಂಚಿಕೆ ಕಡಿತ ಮಾಡಿರೋದು. ವಿಯೆಟ್ನಾಂ, ಫಿಲಿಪೈನ್ಸ್ನಲ್ಲಿ ನೌಕರರಿಗೆ ವರ್ಕ್ ಫ್ರಮ್ ಹೋಮ್ ಅನ್ನು ವಿಧಿಸಿದೆ. ನ್ಯೂಜಿಲೆಂಡ್ನಲ್ಲಿ 1970ರಂತೆ ಕಾರು ರಹಿತ ದಿನ ಯೋಜನೆಯನ್ನು ಜಾರಿ ಮಾಡಿದೆ. ದೆಹಲಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಆದಾಗ ತಿಂಗಳಲ್ಲಿ ಯಾವುದೋ ಒಂದು ಡೇಟಲ್ಲಿ ವೆಹಿಕಲ್ಗಳನ್ನು ಯಾರೂ ತರೋಂಗಿರಲಿಲ್ಲ. ಅದು 1970ರಲ್ಲೇ ನ್ಯೂಜಿಲೆಂಡ್ನಲ್ಲಿ ಕಾರು ರಹಿತ ದಿನ ಅಂತೇಳಿ ಮಾಡಿದರು. ಈಗ ಅದನ್ನು ಮಾಡಿದ್ದಾರೆ. ಹಾಗಾಗಿ ಇರೋದನ್ನು ನೋಡಿಕೊಂಡು ಬಳಸಿ, ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಕಷ್ಟ ಕಾಲದಲ್ಲಿದ್ದೀವಿ. ಇವತ್ತು ನಾವು ಉಳಿಸಿದ್ರೇ ನಾಳೆ ಅದನ್ನು ಬಳಸೋದಕ್ಕಾಗೋದು. ಅಂಥೇಳಿ ಮೊಂಡುತನ ಮಾಡಿ ಇರೋದನ್ನು ಖಾಲಿ ಮಾಡಿಕೊಂಡ್ರೆ ಮನೆ ಕೂತ್ಕೋಬೇಕಷ್ಟೆ. ಮುಂದಿನ ಸುದ್ದಿ ಗಮನ ಕೊಡ. ಜಗತ್ತಿಗೆ ತೈಲ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಜಗತ್ತಿಗೆ ತೈಲ ಸಂಕಷ್ಟವನ್ನು ತಂದಿಟ್ಟಿದ್ದು ಯಾವುದು ಅಂತಂದರೆ ಈ ಯುದ್ಧ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವೆ ನಡೀತಾ ಇರುವಂಥ ಯುದ್ಧ. ಶ್ರೀಲಂಕಾದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಭಾರಿ ಸಮಸ್ಯೆ ಎದುರಾಗಿರೋದು ಇವತ್ತು. ನಾನು ಆಗಲೇ ಹೇಳ್ತಾ ಇದ್ದೆ, ಕೇವಲ 4 ಲೀಟರ್ ಪೆಟ್ರೋಲ್ ಕೂಡಿಟ್ಟಿದ್ದಂಥ ವ್ಯಕ್ತಿ 21 ದಿನಗಳ ಕಾಲ ಆತನಿಗೆ ಜೈಲು ಶಿಕ್ಷೆ ಆಗಿದೆ. ಅವನೇನು ಮಾಡ್ತಾನೆ ಪಾಪ? ಎಲ್ಲೋ ಪೆಟ್ರೋಲ್ ಸಿಕ್ತು ಅಂತ ತಗೊಂಬಂದು ಕೂಡಿಟ್ಕೊಂಡಿದ್ದ. ಅಷ್ಟಕ್ಕೆ ಅವನಿಗೆ 21 ದಿನ ಜೈಲು ಶಿಕ್ಷೆ ಶ್ರೀಲಂಕಾದಲ್ಲಿ. ಅಷ್ಟೇ ಅಲ್ಲ, 1,500 ಶ್ರೀಲಂಕಾ ರೂಪಾಯಿ ದಂಡವನ್ನು ವಿಧಿಸಿರೋದು. ಲಂಕಾದಲ್ಲಿ ಒಂದು ಕಾರ್ಗೆ 15 ಲೀಟ್ರ್ ಅಷ್ಟೇ ಹಾಕೋದು ಪೆಟ್ರೋಲ್. ಬಸ್ಗಳಿಗೆ ವಾರಕ್ಕೆ 60 ಲೀಟ್ರ್ ಅಷ್ಟೇ ಡೀಸೆಲ್ ಕೊಡೋದು. ಇವತ್ತು ಒಂದು ದಿನಕ್ಕೆ ಅಷ್ಟು ಬೇಕು ನಮಗೆ. 15 ಲೀಟ್ರ್ ದಿನಕ್ಕೆ ಬೇಕು, 60 ಲೀಟ್ರು ಬಸ್ಗೆ ಒಂದು ದಿನಕ್ಕೆ ಬೇಕು. ಅದು ಸಾಲಲ್ಲ. ಇವತ್ತು ಶ್ರೀಲಂಕಾದಲ್ಲಿ ಅಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನದಲ್ಲಿ ಏನಾಗಿದೆ, ಸರ್ಕಾರಿ ಇಲಾಖೆಗಳಿಗೆ ಇಂಧನ ಹಂಚಿಕೆ ಕಡಿತ ಮಾಡಿರೋದು. ವಿಯೆಟ್ನಾಂ, ಫಿಲಿಪೈನ್ಸ್ನಲ್ಲಿ ನೌಕರರಿಗೆ ವರ್ಕ್ ಫ್ರಮ್ ಹೋಮ್ ಅನ್ನು ವಿಧಿಸಿದೆ. ನ್ಯೂಜಿಲೆಂಡ್ನಲ್ಲಿ 1970ರಂತೆ ಕಾರು ರಹಿತ ದಿನ ಯೋಜನೆಯನ್ನು ಜಾರಿ ಮಾಡಿದೆ. ದೆಹಲಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಆದಾಗ ತಿಂಗಳಲ್ಲಿ ಯಾವುದೋ ಒಂದು ಡೇಟಲ್ಲಿ ವೆಹಿಕಲ್ಗಳನ್ನು ಯಾರೂ ತರೋಂಗಿರಲಿಲ್ಲ. ಅದು 1970ರಲ್ಲೇ ನ್ಯೂಜಿಲೆಂಡ್ನಲ್ಲಿ ಕಾರು ರಹಿತ ದಿನ ಅಂತೇಳಿ ಮಾಡಿದರು. ಈಗ ಅದನ್ನು ಮಾಡಿದ್ದಾರೆ. ಹಾಗಾಗಿ ಇರೋದನ್ನು ನೋಡಿಕೊಂಡು ಬಳಸಿ, ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಕಷ್ಟ ಕಾಲದಲ್ಲಿದ್ದೀವಿ. ಇವತ್ತು ನಾವು ಉಳಿಸಿದ್ರೇ ನಾಳೆ ಅದನ್ನು ಬಳಸೋದಕ್ಕಾಗೋದು. ಅಂಥೇಳಿ ಮೊಂಡುತನ ಮಾಡಿ ಇರೋದನ್ನು ಖಾಲಿ ಮಾಡಿಕೊಂಡ್ರೆ ಮನೆ ಕೂತ್ಕೋಬೇಕಷ್ಟೆ. ಮುಂದಿನ ಸುದ್ದಿ ಗಮನ ಕೊಡ. ಜಗತ್ತಿಗೆ ತೈಲ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಜಗತ್ತಿಗೆ ತೈಲ ಸಂಕಷ್ಟವನ್ನು ತಂದಿಟ್ಟಿದ್ದು ಯಾವುದು ಅಂತಂದರೆ ಈ ಯುದ್ಧ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವೆ ನಡೀತಾ ಇರುವಂಥ ಯುದ್ಧ. ಶ್ರೀಲಂಕಾದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಭಾರಿ ಸಮಸ್ಯೆ ಎದುರಾಗಿರೋದು ಇವತ್ತು. ನಾನು ಆಗಲೇ ಹೇಳ್ತಾ ಇದ್ದೆ, ಕೇವಲ 4 ಲೀಟರ್ ಪೆಟ್ರೋಲ್ ಕೂಡಿಟ್ಟಿದ್ದಂಥ ವ್ಯಕ್ತಿ 21 ದಿನಗಳ ಕಾಲ ಆತನಿಗೆ ಜೈಲು ಶಿಕ್ಷೆ ಆಗಿದೆ. ಅವನೇನು ಮಾಡ್ತಾನೆ ಪಾಪ? ಎಲ್ಲೋ ಪೆಟ್ರೋಲ್ ಸಿಕ್ತು ಅಂತ ತಗೊಂಬಂದು ಕೂಡಿಟ್ಕೊಂಡಿದ್ದ. ಅಷ್ಟಕ್ಕೆ ಅವನಿಗೆ 21 ದಿನ ಜೈಲು ಶಿಕ್ಷೆ ಶ್ರೀಲಂಕಾದಲ್ಲಿ. ಅಷ್ಟೇ ಅಲ್ಲ, 1,500 ಶ್ರೀಲಂಕಾ ರೂಪಾಯಿ ದಂಡವನ್ನು ವಿಧಿಸಿರೋದು. ಲಂಕಾದಲ್ಲಿ ಒಂದು ಕಾರ್ಗೆ 15 ಲೀಟ್ರ್ ಅಷ್ಟೇ ಹಾಕೋದು ಪೆಟ್ರೋಲ್. ಬಸ್ಗಳಿಗೆ ವಾರಕ್ಕೆ 60 ಲೀಟ್ರ್ ಅಷ್ಟೇ ಡೀಸೆಲ್ ಕೊಡೋದು. ಇವತ್ತು ಒಂದು ದಿನಕ್ಕೆ ಅಷ್ಟು ಬೇಕು ನಮಗೆ. 15 ಲೀಟ್ರ್ ದಿನಕ್ಕೆ ಬೇಕು, 60 ಲೀಟ್ರು ಬಸ್ಗೆ ಒಂದು ದಿನಕ್ಕೆ ಬೇಕು. ಅದು ಸಾಲಲ್ಲ. ಇವತ್ತು ಶ್ರೀಲಂಕಾದಲ್ಲಿ ಅಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನದಲ್ಲಿ ಏನಾಗಿದೆ, ಸರ್ಕಾರಿ ಇಲಾಖೆಗಳಿಗೆ ಇಂಧನ ಹಂಚಿಕೆ ಕಡಿತ ಮಾಡಿರೋದು. ವಿಯೆಟ್ನಾಂ, ಫಿಲಿಪೈನ್ಸ್ನಲ್ಲಿ ನೌಕರರಿಗೆ ವರ್ಕ್ ಫ್ರಮ್ ಹೋಮ್ ಅನ್ನು ವಿಧಿಸಿದೆ. ನ್ಯೂಜಿಲೆಂಡ್ನಲ್ಲಿ 1970ರಂತೆ ಕಾರು ರಹಿತ ದಿನ ಯೋಜನೆಯನ್ನು
ಜಾರಿ ಮಾಡಿದೆ. ದೆಹಲಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಆದಾಗ ತಿಂಗಳಲ್ಲಿ ಯಾವುದೋ ಒಂದು ಡೇಟಲ್ಲಿ ವೆಹಿಕಲ್ಗಳನ್ನು ಯಾರೂ ತರೋಂಗಿರಲಿಲ್ಲ. ಅದೇ ಅದು 1970ರಲ್ಲೇ ನ್ಯೂಜಿಲೆಂಡ್ನಲ್ಲಿ ಕಾರು ರಹಿತ ದಿನ ಅಂತೇಳಿ ಮಾಡಿದರು. ಈಗ ಅದನ್ನು ಮಾಡಿದ್ದಾರೆ. ಹಾಗಾಗಿ ಇರೋದನ್ನು ನೋಡಿಕೊಂಡು ಬಳಸಿ, ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಕಷ್ಟ ಕಾಲದಲ್ಲಿದ್ದೀವಿ. ಇವತ್ತು ನಾವು ಉಳಿಸಿದ್ರೇ ನಾಳೆ ಅದನ್ನು ಬಳಸೋದಕ್ಕಾಗೋದು. ಅಂಥೇಳಿ ಮೊಂಡುತನ ಮಾಡಿ ಇರೋದನ್ನು ಖಾಲಿ ಮಾಡಿಕೊಂಡ್ರೆ ಮನೆ ಕೂತ್ಕೋಬೇಕಷ್ಟೆ. ಮುಂದಿನ ಸುದ್ದಿ ಗಮನ ಕೊಡ. ಜಗತ್ತಿಗೆ ತೈಲ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಜಗತ್ತಿಗೆ ತೈಲ ಸಂಕಷ್ಟವನ್ನು ತಂದಿಟ್ಟಿದ್ದು ಯಾವುದು ಅಂತಂದರೆ ಈ ಯುದ್ಧ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವೆ ನಡೀತಾ ಇರುವಂಥ ಯುದ್ಧ. ಶ್ರೀಲಂಕಾದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಭಾರಿ ಸಮಸ್ಯೆ ಎದುರಾಗಿರೋದು ಇವತ್ತು. ನಾನು ಆಗಲೇ ಹೇಳ್ತಾ ಇದ್ದೆ, ಕೇವಲ 4 ಲೀಟರ್ ಪೆಟ್ರೋಲ್ ಕೂಡಿಟ್ಟಿದ್ದಂಥ ವ್ಯಕ್ತಿ 21 ದಿನಗಳ ಕಾಲ ಆತನಿಗೆ ಜೈಲು ಶಿಕ್ಷೆ ಆಗಿದೆ. ಅವನೇನು ಮಾಡ್ತಾನೆ ಪಾಪ? ಎಲ್ಲೋ ಪೆಟ್ರೋಲ್ ಸಿಕ್ತು ಅಂತ ತಗೊಂಬಂದು ಕೂಡಿಟ್ಕೊಂಡಿದ್ದ. ಅಷ್ಟಕ್ಕೆ ಅವನಿಗೆ 21 ದಿನ ಜೈಲು ಶಿಕ್ಷೆ ಶ್ರೀಲಂಕಾದಲ್ಲಿ. ಅಷ್ಟೇ ಅಲ್ಲ, 1,500 ಶ್ರೀಲಂಕಾ ರೂಪಾಯಿ ದಂಡವನ್ನು ವಿಧಿಸಿರೋದು. ಲಂಕಾದಲ್ಲಿ ಒಂದು ಕಾರ್ಗೆ 15 ಲೀಟ್ರ್ ಅಷ್ಟೇ ಹಾಕೋದು ಪೆಟ್ರೋಲ್. ಬಸ್ಗಳಿಗೆ ವಾರಕ್ಕೆ 60 ಲೀಟ್ರ್ ಅಷ್ಟೇ ಡೀಸೆಲ್ ಕೊಡೋದು. ಇವತ್ತು ಒಂದು ದಿನಕ್ಕೆ ಅಷ್ಟು ಬೇಕು ನಮಗೆ. 15 ಲೀಟ್ರ್ ದಿನಕ್ಕೆ ಬೇಕು, 60 ಲೀಟ್ರು ಬಸ್ಗೆ ಒಂದು ದಿನಕ್ಕೆ ಬೇಕು. ಅದು ಸಾಲಲ್ಲ. ಇವತ್ತು ಶ್ರೀಲಂಕಾದಲ್ಲಿ ಅಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನದಲ್ಲಿ ಏನಾಗಿದೆ, ಸರ್ಕಾರಿ ಇಲಾಖೆಗಳಿಗೆ ಇಂಧನಕ ಹಂಚಿಕೆ ಕಡಿತ ಮಾಡಿರೋದು. ವಿಯೆಟ್ನಾಂ, ಫಿಲಿಪೈನ್ಸ್ನಲ್ಲಿ ನೌಕರರಿಗೆ ವರ್ಕ್ ಫ್ರಮ್ ಹೋಮ್ ಅನ್ನು ವಿಧಿಸಿದೆ. ನ್ಯೂಜಿಲೆಂಡ್ನಲ್ಲಿ 1970ರಂತೆ ಕಾರು ರಹಿತ ದಿನ ಯೋಜನೆಯನ್ನು ಜಾರಿ ಮಾಡಿದೆ. ದೆಹಲಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಆದಾಗ ತಿಂಗಳಲ್ಲಿ ಯಾವುದೋ ಒಂದು ಡೇಟಲ್ಲಿ ವೆಹಿಕಲ್ಗಳನ್ನು ಯಾರೂ ತರೋಂಗಿರಲಿಲ್ಲ. ಅದೇ ಅದು 1970ರಲ್ಲೇ ನ್ಯೂಜಿಲೆಂಡ್ನಲ್ಲಿ ಕಾರು ರಹಿತ ದಿನ ಅಂತೇಳಿ ಮಾಡಿದರು. ಈಗ ಅದನ್ನು ಮಾಡಿದ್ದಾರೆ. ಹಾಗಾಗಿ ಇರೋದನ್ನು ನೋಡಿಕೊಂಡು ಬಳಸಿ, ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಕಷ್ಟ ಕಾಲದಲ್ಲಿದ್ದೀವಿ. ಇವತ್ತು ನಾವು ಉಳಿಸಿದ್ರೇ ನಾಳೆ ಅದನ್ನು ಬಳಸೋದಕ್ಕಾಗೋದು. ಅಂಥೇಳಿ ಮೊಂಡುತನ ಮಾಡಿ ಇರೋದನ್ನು ಖಾಲಿ ಮಾಡಿಕೊಂಡ್ರೆ ಮನೆ ಕೂತ್ಕೋಬೇಕಷ್ಟೆ. ಮುಂದಿನ ಸುದ್ದಿ ಗಮನ ಕೊಡ. ಜಗತ್ತಿಗೆ ತೈಲ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಜಗತ್ತಿಗೆ ತೈಲ ಸಂಕಷ್ಟವನ್ನು ತಂದಿಟ್ಟಿದ್ದು ಯಾವುದು ಅಂತಂದರೆ ಈ ಯುದ್ಧ. ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ನಡುವೆ ನಡೀತಾ ಇರುವಂಥ ಯುದ್ಧ. ಶ್ರೀಲಂಕಾದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಭಾರಿ ಸಮಸ್ಯೆ ಎದುರಾಗಿರೋದು ಇವತ್ತು. ನಾನು ಆಗಲೇ ಹೇಳ್ತಾ ಇದ್ದೆ, ಕೇವಲ 4 ಲೀಟರ್ ಪೆಟ್ರೋಲ್ ಕೂಡಿಟ್ಟಿದ್ದಂಥ ವ್ಯಕ್ತಿ 21 ದಿನಗಳ ಕಾಲ ಆತನಿಗೆ ಜೈಲು ಶಿಕ್ಷೆ ಆಗಿದೆ. ಅವನೇನು ಮಾಡ್ತಾನೆ ಪಾಪ? ಎಲ್ಲೋ ಪೆಟ್ರೋಲ್ ಸಿಕ್ತು ಅಂತ ತಗೊಂಬಂದು ಕೂಡಿಟ್ಕೊಂಡಿದ್ದ. ಅಷ್ಟಕ್ಕೆ ಅವನಿಗೆ 21 ದಿನ ಜೈಲು ಶಿಕ್ಷೆ ಶ್ರೀಲಂಕಾದಲ್ಲಿ. ಅಷ್ಟೇ ಅಲ್ಲ, 1,500 ಶ್ರೀಲಂಕಾ ರೂಪಾಯಿ ದಂಡವನ್ನು ವಿಧಿಸಿರೋದು. ಲಂಕಾದಲ್ಲಿ ಒಂದು ಕಾರ್ಗೆ 15 ಲೀಟ್ರ್ ಅಷ್ಟೇ ಹಾಕೋದು ಪೆಟ್ರೋಲ್. ಬಸ್ಗಳಿಗೆ ವಾರಕ್ಕೆ 60 ಲೀಟ್ರ್ ಅಷ್ಟೇ ಡೀಸೆಲ್ ಕೊಡೋದು. ಇವತ್ತು ಒಂದು ದಿನಕ್ಕೆ ಅಷ್ಟು ಬೇಕು ನಮಗೆ. 15 ಲೀಟ್ರ್ ದಿನಕ್ಕೆ ಬೇಕು, 60 ಲೀಟ್ರು ಬಸ್ಗೆ ಒಂದು ದಿನಕ್ಕೆ ಬೇಕು. ಅದು ಸಾಲಲ್ಲ. ಇವತ್ತು ಶ್ರೀಲಂಕಾದಲ್ಲಿ ಅಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನದಲ್ಲಿ ಏನಾಗಿದೆ, ಸರ್ಕಾರಿ ಇಲಾಖೆಗಳಿಗೆ ಇಂಧನಕ ಹಂಚಿಕೆ ಕಡಿತ ಮಾಡಿರೋದು. ವಿಯೆಟ್ನಾಂ, ಫಿಲಿಪೈನ್ಸ್ನಲ್ಲಿ ನೌಕರರಿಗೆ ವರ್ಕ್ ಫ್ರಮ್ ಹೋಮ್ ಅನ್ನು ವಿಧಿಸಿದೆ. ನ್ಯೂಜಿಲೆಂಡ್ನಲ್ಲಿ 1970ರಂತೆ ಕಾರು ರಹಿತ ದಿನ ಯೋಜನೆಯನ್ನು ಜಾರಿ ಮಾಡಿದೆ. ದೆಹಲಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಆದಾಗ ತಿಂಗಳಲ್ಲಿ ಯಾವುದೋ ಒಂದು ಡೇಟಲ್ಲಿ ವೆಹಿಕಲ್ಗಳನ್ನು ಯಾರೂ ತರೋಂಗಿರಲಿಲ್ಲ. ಅದೇ ಅದು 1970ರಲ್ಲೇ ನ್ಯೂಜಿಲೆಂಡ್ನಲ್ಲಿ ಕಾರು ರಹಿತ ದಿನ ಅಂತೇಳಿ ಮಾಡಿದರು. ಈಗ ಅದನ್ನು ಮಾಡಿದ್ದಾರೆ. ಹಾಗಾಗಿ ಇರೋದನ್ನು ನೋಡಿಕೊಂಡು ಬಳಸಿ, ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಕಷ್ಟ ಕಾಲದಲ್ಲಿದ್ದೀವಿ. ಇವತ್ತು ನಾವು ಉಳಿಸಿದ್ರೇ ನಾಳೆ ಅದನ್ನು ಬಳಸೋದಕ್ಕಾಗೋದು. ಅಂಥೇಳಿ ಮೊಂಡುತನ ಮಾಡಿ ಇರೋದನ್ನು ಖಾಲಿ ಮಾಡಿಕೊಂಡ್ರೆ ಮನೆ ಕೂತ್ಕೋಬೇಕಷ್ಟೆ. ಮುಂದಿನ ಸುದ್ದಿ ಗಮನ ಕೊಡ.